ವ್ಯಾಪಾರ ಜೋರ್ ಚೆನ್ನಾಗಿ ಆಗಿದೆ, ಆದ್ರೆ ಮಳೆ ಬಂದು ಸ್ವಲ್ಪ ಅನಾನುಕೂಲ ಆಗಿದೆ. ಅಡ್ಜಸ್ಟ್ ಮಾಡೋ ಗೊತ್ತಾಗಬೇಕು. ಇದೇನಣ್ಣು? ಕಿತ್ಲೆ ಅಣ್ಣ, ವ್ಯಾಪಾರ ಜೋರ? ನಮ್ದು ನಾಳೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾರ್ಕೆಟ್ಗೆ ಹೋಗಿದ್ದು ಸುಮಾರು 8ರಿಂದ 8:30 ಆಗಿತ್ತು. ಯಾಕಂದರೆ ನಾಳೆ ಹಬ್ಬ ಇರೋದ್ರಿಂದಾಗಿ ಮಾರ್ಕೆಟ್ ಕೂಡ ತುಂಬ ಕ್ರೌಡ್ ಇರುತ್ತೆ ಅಂತ. ಸೊ ಅಲ್ಲಿ ಹೋದ್ಮೇಲೆ ನನಗನ್ಸಿದ್ದು ಬಣ್ಣ ಬಣ್ಣದ ಹೂಗಳು, ಹಾಗೆ ಸಾಲು ಸಾಲು ಹಣ್ಣಿನ ಅಂಗಡಿಗಳು ಮತ್ತು ಕೊಂಡುಕೊಳ್ಳುವಿಕೆಯ ಸದ್ದು ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಮುನಾದಿ ನಮ್ಮ ದೊಡ್ಡಬಳ್ಳಾಪುರದ ಹಳೆ ಬಸ್ ಸ್ಟ್ಯಾಂಡ್ ಮಾರ್ಕೆಟ್ನಲ್ಲಿ ಹಬ್ಬದ ಕಳೆ ಎದ್ದು ಕಾಣಿಸ್ತಾ ಇತ್ತು. ಹಬ್ಬದ ಸಂಭ್ರಮ ಒಂದೆಡೆ ಆದರೆ ಹೂ ಹಣ್ಣು ಬಾಳೆಕಂಬ ತರುವ ವ್ಯಾಪಾರಿಗಳ ಬದುಕು ಮತ್ತೊಂದೆಡೆ. ಜನರ ಸಂಭ್ರಮದ ನಡುವೆ ಈ ಹಬ್ಬವನ್ನು ನಮಗಾಗಿ ತಲುಪಿಸುವ ವ್ಯಾಪಾರಿಗಳ ಮಾತುಗಳನ್ನು ಕೇಳುವ ಸಣ್ಣ ಪ್ರಯತ್ನ ಇಲ್ಲಿದೆ. ಬೆಲೆ ಏರಿಕೆ ಸವಾಲುಗಳ ನಡುವೆಯೂ ಮುಖದಲ್ಲಿ ನಗೆ ಚೆಲ್ಲಿ ವ್ಯಾಪಾರ ಮಾಡುತ್ತಿರುವ ನಮ್ಮ ಸ್ಥಳೀಯ ವ್ಯಾಪಾರಿಗಳ ಶ್ರಮಕ್ಕೆ ಒಂದು ಗೌರವ. ಇದರಿಂದಾಗಿ ನೇರವಾಗಿ ವ್ಯಾಪಾರಿಗಳನ್ನೇ ಕೇಳಿದೆ. ಬನ್ನಿ ಅವ್ರು ಏನು ಹೇಳಿದ್ರು ಅಂತ ಕೇಳೋಣ. ವ್ಯಾಪಾರ ಜೋರಾ ಅಂಕಲ್? ವ್ಯಾಪಾರ ಜೋರಾ? ವ್ಯಾಪಾರ ಸೂಪರಾ? ಬೆಂಕಿ ಆಲ್ರೆಡಿ ಬಂದ್ ಆಗಿದೆ ಅಲ್ಲ, ನೋಡಿಲ್ಲ ನೀವು? ಬರ್ತೀನಿ ನೆಕ್ಸ್ಟ್ ಇನ್ನೊಂದು ವೀಕ್. ಒಂದೆಡೆ ಹೂವಿನ ಬೆಲೆ ಗಗನಕ್ಕೇರಿದೆ ಎಂಬ ಮಾತು, ಮತ್ತೊಂದೆಡೆ ಹಬ್ಬದ ಪೂಜೆಗೆ ಕೊರತೆಯಾಗ ಬರೋದು ಎಂಬ ಚೌಕಾಸಿ ಮಾಡಿ ಪ್ರೀತಿಯಿಂದ ಖರೀದಿಸುವ ನಮ್ಮ ಹೆಣ್ಣು ಮಕ್ಕಳು. ವ್ಯಾಪಾರ ಜೋರಾ? ವ್ಯಾಪಾರ ಜೋರಾ? ಅಂಕಲ್ ವ್ಯಾಪಾರ ಜೋರಾ? ವ್ಯಾಪಾರ ಜೋರಾ?